ಪ್ರಾಣಾಯಾಮ ಮಾಡುವ ಪೂರ್ವ ಸಿದ್ಧತೆಗಳು. ಈ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಳದೆ ಪ್ರಾಣಾಯಾಮವನ್ನು ಮಾಡಿದರೆ ಮಾನಸಿಕ ರೋಗಗಳು ಬರ್ತವೆ. ಜ್ಞಾನದ ಅರ್ಚನೆ ಮಾಡೋದೇ ಧ್ಯಾನ, ಸಮಾಜದ ಅರ್ಚನೆ ಮಾಡೋದೇ ದಾಸೋಹ, ಅಂದರೆ ಸಮಾಜಕ್ಕೆ ಕೊಡೋದು. ಆಯುರ್ವೇದ ಶಾಸ್ತ್ರನ ಹೇಳುತ್ತೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ಸ್ವಸ್ಥತೆ ಅಂದರೆ ಆರೋಗ್ಯ ಮತ್ತು ಆಯಸ್ಸು ಚೆನ್ನಾಗಾಗುತ್ತೆ ದೃಢವಾಗಿ ಅಂತೇಳಿ. ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ದೇಹದ ಯಾವುದೇ ಭಾಗಗಳು ಕೂಡ ಬಿಗಿಯಾಗಿರಬಾರ್ದು. ನಮ್ಮ ನಾಡಿಗಳ ವ್ಯವಸ್ಥೆಗೆ ತೊಂದರೆ ಉಂಟಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀಕರ ಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಹೊರಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಈ ಪ್ರಾಣಾಯಾಮ ಮಾಡುವ ಪೂರ್ವ ಸಿದ್ಧತೆಗಳು, ಈ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಳದೆ ಪ್ರಾಣಾಯಾಮವನ್ನು ಮಾಡಿದರೆ ಅದರಿಂದ ಪ್ರಾಣಕ್ಕೆ ತೊಂದರೆ ಆಗುತ್ತೆ, ಮಾನಸಿಕ ರೋಗಗಳು ಬರ್ತವೆ ಮತ್ತು ಅದರಿಂದ ಹಲವಾರು ನಮ್ಮ ಜೀವನದಲ್ಲಿ ಸಂಕಷ್ಟಗಳನ್ನು ನಾವು ಎದುರಿಸಬೇಕಾಗ್ತದೆ. ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತವೆ. ಒಟ್ಟಿನಲ್ಲಿ ಸರಿಯಾಗಿ ಮಾಡಿದರೆ ಪ್ರಾಣಾಯಾಮ, ಸರಿ ತಪ್ಪಿದರೆ ಪ್ರಾಣಕ್ಕೆ ಯಮ. ಇದರಲ್ಲಿ ಯಾವ್ಯಾವ ರೂಲ್ಸ್ ಅನ್ನ ನಾವು ತಿಳ್ಕೋಬೇಕು ಅನ್ನೋದನ್ನ ಈಗ ಹಂತ ಹಂತವಾಗಿ ನೋಡೋಣ. ಮೊದಲನೇದು, ಪ್ರಾಣಾಯಾಮ ಮಾಡಬೇಕಂದ್ರೆ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು, ನೇರವಾಗಿ ಕುತ್ಕೋಬೇಕು. ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೊದಲನೇ ರೂಲ್ಸ್ ಏನಂದ್ರೆ ನೇರವಾಗಿ ಕುತ್ಕೊಳ್ಳೋದು. ನೇರವಾಗಿ ಕುತ್ಕೋಬೇಕಂದ್ರೆ ಸಾಧಾರಣವಾಗಿ ನಾವು ಹೀಗೆ ಕುತ್ಕೊಂಡಾಗ, ಚಕ್ಕಳ ಬಕ್ಕಳ ಹಾಕಿ ಕುತ್ಕೊಂಡಾಗ ಇಲ್ಲಿ ನಮ್ಮ ಬೆನ್ನು ಹುರಿ ಸ್ವಲ್ಪ ಬೆಂಡ್ ಆಗುತ್ತೆ. ಯಾಕಂದ್ರೆ ಮೊಣಕಾಲಿನ ಒಂದು ಭಾಗ ಮೇಲ್ ಬಂದಿರ್ತದಲ್ಲ, ಸಾಧಾರಣವಾಗಿ ಈ ರೀತಿಯಾಗಿ ಬೆನ್ನು ಹುರಿ ಬಾಗಿರುತ್ತೆ. ನೋಡಿ, ನಾವು ಯಾವಾಗ ಬೆನ್ನು ಹುರಿಯನ್ನ ನೇರ ಮಾಡಿ ಅಂತ ಹೇಳ್ತೇವೆ, ಅವಾಗ ಏನ್ ಮಾಡ್ತಾರೆ, ಹೀಗೆ ಬೆನ್ನು ಹುರಿಯನ್ನ ಹಿಂಗ ಬಿಗಿ ಮಾಡಿ ಈ ರೀತಿಯಾಗಿ ಕುತ್ಕೊಳ್ತಾರೆ. ಆದರೆ ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ದೇಹದ ಯಾವುದೇ ಭಾಗಗಳು ಕೂಡ ಬಿಗಿಯಾಗಿರಬಾರ್ದು. ಅದು ಬಿಗಿಯಾಗಿದ್ರೆ ನಮ್ಮ ನಾಡಿಗಳ ವ್ಯವಸ್ಥೆಗೆ ತೊಂದರೆ ಉಂಟಾಗುತ್ತೆ. ನಾಡಿಗಳ ವ್ಯವಸ್ಥೆಗೆ ತೊಂದರೆ ಉಂಟಾದಾಗ ಪ್ರಾಣ ವಿಕಾರ ಆಗುತ್ತೆ. ಪ್ರಾಣ ವಿಕಾರದಿಂದ ಅಪಮೃತ್ಯುಗಳು, ಮಾನಸಿಕ ರೋಗಗಳು ಬರೋದು ಪಕ್ಕ. ಅದಕ್ಕೆ ಬಿಗಿಯಾಗಿರಬಾರ್ದು, ಬೆನ್ನು ನೇರವಾಗಿರ್ಬೇಕಂದ್ರೆ ಅದಕ್ಕೆ ನಾವು ನಮ್ಮ ಪೂರ್ವಜರ ಒಂದು ಜೀವನ ಪದ್ಧತಿಯನ್ನ ಸ್ವಲ್ಪ ಅವಲೋಕನ ಮಾಡಬೇಕಾಗ್ತದೆ. ನೋಡಿ, ನಮ್ಮ ಪೂರ್ವಜರು ಏನನ್ನ ಉಪಯೋಗಿಸ್ತಾ ಇದ್ರು ಅಂದ್ರೆ ಈ ತರದ ಮಣೆಯನ್ನ ಉಪಯೋಗಿಸ್ತಾ ಇದ್ರು. ಪ್ರಸಾದ ಮಾಡೋ ಸಂದರ್ಭದಲ್ಲಿ ಆಗ್ಬೋದು, ಪೂಜೆ ಮಾಡೋ ಸಂದರ್ಭದಲ್ಲಿ ಆಗ್ಬೋದು. ಈ ಮಣೆಯನ್ನ ಉಪಯೋಗಿಸೋ ಉದ್ದೇಶ ಏನು ಅಂದ್ರೆ, ಈ ಮಣೆ ಈ ರೀತಿ ಕೆಳಗಡೆ ಇಟ್ಕೊಂಡಾಗ ನೋಡಿ ಹೇಗಾಯ್ತು, ಆಟೋಮೆಟಿಕ್ ಆಗಿ ಬೆನ್ನು ನೇರ ಆಯ್ತು. ಮೊಣಕಾಲು ಕೆಳಗಡೆ ಬಂತು, ಆಟೋಮೆಟಿಕಲಿ ನಮ್ಮ ಬೆನ್ನು ಹುರಿ ನೇರ ಆಯಿತು. ಆಯಾಸವಿಲ್ಲದೆ ಮತ್ತು ಯಾವುದೇ ಬಿಗಿತಗಳಿಲ್ಲದೆ, ಬೆನ್ನಿನಲ್ಲಿ ಯಾವುದು ಬಿಗಿತ ಇಲ್ಲ, ನಾವು ಹಿಂಗೆ ಸ್ಟಿಪ್ ಆಗಿ ಹಿಂಗೆ ಕುತ್ಕೊಂಡಿಲ್ಲ, ಸಹಜವಾಗಿ ಬೆನ್ನು ಹುರಿ ನೇರ ಆಯಿತು. ಬೇಕಿದ್ರೆ ಇದನ್ನ ತೆಗೆದಾಗ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಗಮನಿಸಿ ನೋಡಿ. ಇದು ಹೀಗೆ ನೇರವಾಗಿದೆಯಲ್ಲ, ಈಗ ನಿರಾಯಾಸವಾಗಿ ನೇರವಾಗಿ ಕೂತ್ಕೊಂಡಿದೆ. ಇದನ್ನ ತೆಗೆದ್ರೆ ನೋಡಿ ಬೆನ್ನು ಬಾಗುತ್ತೆ. ಇದನ್ನ ಇಟ್ಟಾಗ ಸಹಜವಾಗಿ ಬೆನ್ನು ನೇರ ಆಗುತ್ತೆ. ಇದನ್ನ ಹೌ ಟು ಸಿಟ್ ಅನ್ನೋದು ಪ್ರಾಣಾಯಾಮದಲ್ಲಿ ಮೊದಲು ಕಲಿಬೇಕು ನಾವು. ಈ ರೀತಿಯಾಗಿ ಬೆನ್ನು ಹುರಿಯನ್ನ ನೇರ ಮಾಡಿಕೊಂಡು ಕೂತ್ಕೊಳ್ಳೋದು ಮೊದಲನೆಯ ರೂಲ್ಸ್. ಇನ್ನು ಎರಡನೇ ರೂಲ್ಸ್ ಏನಂದ್ರೆ, ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ನಮ್ಮ ಹೊಟ್ಟೆ ಖಾಲಿ ಇರಬೇಕು. ಭ್ರಾಮರಿ ಅನುಲೋಮ ವಿಲೋಮ ಮಾಡೋ ಸಂದರ್ಭದಲ್ಲಿ
ಆಹಾರ ಸೇವನೆ ಮಾಡಿದರೂ ನಡೀತದೆ, ಭ್ರಾಮರಿ, ಅನುಲೋಮ ವಿಲೋಮ. ಆದರೆ ಭಸ್ತ್ರಿಕಾ, ಕಪಾಲಭಾತಿ, ಬಂಧ ಇವೆಲ್ಲ ಮಾಡೋ ಸಂದರ್ಭದಲ್ಲಿ ಹೊಟ್ಟೆ ಖಾಲಿ ಇರಬೇಕು. ಹಾಗೆ ಈ ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂದ್ರೆ, ಮೊದಲು 3ನೇ ರೂಲ್ಸ್ ಏನಂತ ಹೇಳಿದ್ರೆ, ಆಸನಗಳು ಸ್ವಲ್ಪ ದೈಹಿಕ ಪ್ರಕ್ರಿಯೆಗಳನ್ನು ಅಭ್ಯಾಸ ಮಾಡಿರಬೇಕು. ಆಸನ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು. ಅಂದರೆ ದೇಹದ ಒಂದು ಕ್ರಿಯಾಶಕ್ತಿ, ಕ್ರಿಯಾಶೀಲತೆ ಚೆನ್ನಾಗಿರಬೇಕು. ದೇಹ ಸ್ವಲ್ಪ ದಣದಾಗ ಮಾತ್ರ ಸುಮ್ಮನೆ ಕೂರಬೇಕು ಅಂತ ನಮಗನ್ಸುತ್ತೆ. ಇಲ್ಲ ಅಂದರೆ ದೇಹಕ್ಕೆ ದಣಿವೆ ಇಲ್ಲದೆ ಇದ್ದರೆ ನಾವು ಸುಮ್ಮನೆ ಕೂರಕ್ಕೆ ಮನಸ್ಸು ಮಾಡಲ್ಲ. ಹಾಗಾಗಿ ಸ್ವಲ್ಪ ದೇಹದ ದಣಿವು ಕೂಡ ಅತ್ಯಗತ್ಯ. ಇನ್ನು ಇದಾದ ಮೇಲೆ 4ನೇದು ಏನು ಅಂತ ಹೇಳಿದ್ರೆ, ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ನಾವು ಹಾಕ್ಕೊಂಡಿರೋ ಬಟ್ಟೆಗಳು ಬಿಗಿಯಾಗಿರಬಾರ್ದು, ಸಡಿಲವಾಗಿರಬೇಕು. ಮತ್ತು ಸಾಧ್ಯವಾದಷ್ಟು, ಇನ್ನು 6ನೇದು ಏನಂತ ಹೇಳಿದ್ರೆ ರೂಲ್ಸು, ಸಾಧ್ಯವಾದಷ್ಟು ಹೊರಗಡೆ, ಈ ಟೆರಸ್ ಮೇಲಾಗಿರ್ಬೋದು, ಯಾವುದೋ ಒಂದು ಪಾರ್ಕಲ್ಲಾಗಿರ್ಬೋದು, ಅಥವಾ ಹಳ್ಳಿ ಜನ ಇದ್ದರೆ ಹೊಲ ಗದ್ದೆಗಳಿಗೆ ಹೋಗಿ ಅಲ್ಲಿ ಒಳ್ಳೆ ಸುವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪ್ರಕೃತಿ ನಮಗೆ ಸಾಥ್ ಕೊಡ್ತದೆ. ನೆನಪಿಟ್ಕೊಳ್ಳಿ, ಮನುಷ್ಯ ಪ್ರಕೃತಿಗಿಂತ ದೊಡ್ಡವನಲ್ಲ. ಪ್ರಕೃತಿಯೊಂದಿಗೆ ನಾವು ಬೆರೆತಾಗ ಮಾತ್ರ ಪ್ರಾಣಾಯಾಮ ನಮಗೆ ಸಿದ್ಧಿಸ್ತದೆ. ಜಗತ್ತಿನಲ್ಲಿರುವ ಯಾವ ಪ್ರಾಣಿಗಳು ಕೂಡ ಅಸಹಜವಾಗಿ ಸಾಯೋದಿಲ್ಲ. ಅವಕ್ಕೆ ಯಾವುದು ಆಸ್ಪತ್ರೆ, ಮೆಡಿಕಲ್ ಶಾಪು, ಔಷಧಿಗಳು ಇಲ್ಲ. ಆದರೂ ಕೂಡ ಅವು 100 ವರ್ಷ ಬದುಕ್ತವೆ. ಯಾಕೆ ಬದುಕ್ತವೆ ಅಂತ ಹೇಳಿದ್ರೆ, ಅವು ಪ್ರಕೃತಿಗೆ ಹತ್ತಿರವಾಗಿ ಬದುಕ್ತವೆ. 100 ವರ್ಷ ಅಂದ್ರೆ 100 ವರ್ಷ, ಕೆಲವು 500 ವರ್ಷ ಬದುಕೋ ಪ್ರಾಣಿಗಳಿದ್ದಾವೆ, ಮೊಸಳೆ, ಆಮೆ ಅಂತವು. ಅವಕ್ಕೆ ಎಷ್ಟು ವರ್ಷ ಆಯಸ್ಸಿರ್ತದೆ ಅಷ್ಟು ಸಂಪೂರ್ಣವಾಗಿ ಅವು ಬದುಕ್ತವೆ. ಆದರೆ ಮನುಷ್ಯ ಅರ್ಧ ಆಯಸ್ಸಕ್ಕೆ ಸಾಯಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂದರೆ, ಮನುಷ್ಯ ಪ್ರಕೃತಿಯ ನಿಯಮಗಳನ್ನ ಫಾಲೋ ಮಾಡ್ತಾ ಇಲ್ಲ, ಪ್ರಕೃತಿಯಿಂದ ದೂರ ಬದುಕ್ತಾ ಇದ್ದಾನೆ. ಅದಕ್ಕೆ ನಾವು ನೇಚರ್ಗೆ ಹತ್ತಿರ ಹೋಗದೇ ಇದ್ರೆ ನಮಗೆ ಫ್ಯೂಚರ್ ಇಲ್ಲ. ನೇಚರೇ ನಮ್ಮ ಕಲ್ಚರ್ ಆಗಬೇಕು, ಇಲ್ಲಂದ್ರೆ ನಮಗೆ ಫ್ಯೂಚರ್ ಇಲ್ಲ. ಅದಕ್ಕಾಗಿ ನಿಸರ್ಗದಲ್ಲಿ ಕುತ್ಕೊಂಡು ಮಾಡೋದು ಭಾಳ ಒಳ್ಳೆಯದು. ಇಲ್ಲ ಮನೆಯಲ್ಲೇ ಒಳ್ಳೆ ಗಾಳಿ ಬೆಳಕು ಬರ್ತಕ್ಕಂಥ ಒಂದು ಜಾಗದಲ್ಲಿ, ಒಂದು ಕೋಣೆಯಲ್ಲಿ ಕುತ್ಕೊಂಡು ಪ್ರಾಣಾಯಾಮಗಳನ್ನು ಮಾಡಬೇಕು. ಇನ್ನು 7ನೇಯ ರೂಲ್ಸ್ ಏನಂದರೆ, ಅತಿ ಹೆಚ್ಚು ಪ್ರಾಣಾಯಾಮವನ್ನು ನಾವು ಬೆಳಗಿನ ಸಂದರ್ಭದಲ್ಲಿ ಮಾಡೋದು ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾರ್ಥ ಮಾಯುಷಃ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗಬ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲ ಕರ್ಮಗಳೆಲ್ಲ. ದೇವ ಪೂಜೆಯ ಮಾಟ ದುರಿತ ಬಂಧನದೂಟ ಶಂಭು ನಿಮ್ಮಯ್ಯ ನೋಟ ಹೆರೆಹಿಂಗದ ಕಣ್ಬೇಟ. ಸದಾ ಸನ್ನಿಹಿತವಾಗಿರುವುದು ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗಮ ದೇವರ ಕೂಡುವ ಕೂಟ. ಇಲ್ಲಿ ಆಯುರ್ವೇದ ಶಾಸ್ತ್ರನು ಹೇಳುತ್ತೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ರೆ ಸ್ವಸ್ಥತೆ ಅಂದರೆ ಆರೋಗ್ಯ ಮತ್ತು ಆಯಸ್ಸು ಚೆನ್ನಾಗಾಗುತ್ತೆ ದೃಢವಾಗಿ ಅಂತ ಹೇಳಿ. ಶರಣರು ಹೇಳ್ತಾರೆ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ. ಲಿಂಗ ಅಂದರೆ ಯಾವುದಕ್ಕೆ ಹೋಲಿಸ್ತಾರೆ ಅಂದರೆ, ಈ ದೇಹವನ್ನೇ ಲಿಂಗ ಅಂತ ಕರೀತಾರೆ ಶರಣರು. ಈ ಕಾಯ ಇಷ್ಟಲಿಂಗ, ನಮ್ಮ ಮನಸ್ಸು ಪ್ರಾಣಲಿಂಗ, ನಮ್ಮ ಆತ್ಮ ಭಾವಲಿಂಗ. ಹೀಗೆ 3 ಅಂಗಗಳಿಗೆ 3 ಲಿಂಗವನ್ನ ಅವರು ಹೆಸರಿಸ್ತಾರೆ. ಲಿಂಗ ಅಂದರೆ ಈ ದೇಹವೂ ಕೂಡ ಒಂದು ಇಷ್ಟಲಿಂಗ ಆಗಬೇಕು. ಅದಕ್ಕೆ ಈ ದೇಹವನ್ನು ನೆನೆಯೋದು, ನಮ್ಮ ಪ್ರಾಣವನ್ನು, ನಮ್ಮ ಉಸಿರನ್ನು, ನಮ್ಮ ಆತ್ಮವನ್ನು ನೆನೆಯೋದು ಸುಪ್ರಭಾತ ಸಮಯದಲ್ಲಿ. ಅದರಿಂದ ಅಪಮೃತ್ಯುಗಳು ತಪ್ತವೆ. ಎಲ್ಲೋ ರೋಡಲ್ಲಿ ಹೋಗ್ತಾ ಆಕ್ಸಿಡೆಂಟ್ ಆಗಿ ಸಾಯೋದು, ಸಮಸ್ಯೆಗಳು ಎದುರಾಗೋದು, ನಮ್ಗೆ ಯಾರೋ ಮೋಸ ಮಾಡೋದು, ನಯವಂಚನೆ ಮಾಡೋದು, ಅವ್ರ ಮನಸ್ಸಲ್ಲಿ ಒಂಥರ ಇರ್ತದೆ, ಹೊರಗಡೆ ಒಂಥರ ಮಾತಾಡಿ ನಮಗೆ ಮೋಸ ಮಾಡ್ತಿರ್ತಾರೆ. ಅಂಥವ್ರೆಲ್ಲರಿಂದ ನಮಗೇನಾಗುತ್ತೆ ಅಂತ ಹೇಳಿದ್ರೆ, ಅವ್ರ ಬಗ್ಗೆ ತಿಳುವಳಿಕೆ ಬರ್ತದೆ. ಓ, ಇವನು ಮೋಸ ಮಾಡ್ಲಿಕ್ಕೆ ಬಂದಿದ್ದಾನೆ, ಮೊದಲೇ ಗೊತ್ತಾಗ್ಬಿಡುತ್ತೆ, ಅವನಿಂದ ದೂರ ಉಳಿತೀವಿ. ಮುಂದೆ ಎಲ್ಲೋ ಒಂದು ದುರ್ಘಟನೆ ನಡೀತಾ ಇದ್ರೆ, ಆ ಶಿವಯೋಗದ ಶಕ್ತಿ ಇದ್ರೆ ನಮ್ಮನ್ನ ಅಲ್ಲೇ ನಿಲ್ಲಿಸುತ್ತೆ, ಆ ದುರ್ಘಟನೆಯನ್ನ ತಡೀತದೆ. ಅಪಮೃತ್ಯು, ಆಕ್ಸಿಡೆಂಟ್ ಆಗಿ ಸಾಯೋದು, ಎಲ್ಲೋ ಬಿದ್ದು ಸಾಯೋದು, ಏನೋ ಅಪಘಾತದಿಂದ ಸಾಯೋದು, ಇವೆಲ್ಲ ತಪ್ಪಿಸುತ್ತೆ. ಯಾಕಂದ್ರೆ ಅದಕ್ಕೆ 6th ಸೆನ್ಸ್ ಅಂತಾರೆ, ಅದು ಆಕ್ಟಿವ್ ಆಗಿರ್ತದೆ. ಆಮೇಲೆ ಇದರಲ್ಲಿ ಅಪಮೃತ್ಯುಗಳು ತಪ್ತವೆ. ಮತ್ತೆ ದುರಿತ ಬಂಧನಗಳು, ಮನಸ್ಸು ಎಷ್ಟೇ ನಾವು ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಂದ್ರೂ ಮನಸ್ಸು ಆ ಕಡೆನೇ ಇಳಿತಿರ್ತದೆ. ಅದೇನೆಂದ್ರೆ ಅಲ್ಲಿ ಒಳಗಡೆ ದೋಷಗಳು, DNA-ದಲ್ಲಿರ್ತಕ್ಕಂಥ ದೋಷಗಳು, ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ದೋಷಗಳು, ಅದಕ್ಕೆ ಹುಟ್ಟುಗುಣ ಅಂತಾರೆ.
ಎಷ್ಟೋ ಜನ ಬದಲಾಗಬೇಕು, ಸರಾಯಿ ಕುಡಿದು ಬಿಡಬೇಕು, ದುಶ್ಚಟ ಬಿಡಬೇಕು, ಸಿಟ್ಟು ಮಾಡ್ಕೊಳ್ಳೋದು ಬಿಡಬೇಕು, ಟೆನ್ಷನ್ ಮಾಡ್ಕೊಳ್ಳೋದು ಬಿಡಬೇಕು ಅಂತಿರ್ತಾರೆ. ಆದರೆ ಬಿಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವಗುಣಗಳು ಒಳಗಡೆ ಎಳಿತಾ ಇರ್ತವೆ. ಅದಕ್ಕೆ ಬೆಳಗ್ಗೆದ್ದು ಪ್ರಾಣಾಯಾಮ ಮಾಡೋದ್ರಿಂದ ಅಂಥ ಅವಗುಣಗಳನ್ನು ನಾವು ನಿರ್ನಾಮ ಮಾಡ್ಕೊಳ್ಬೋದು, ನಿರಸನ ಮಾಡ್ಬೋದು. ಶಿವಗುಣಗಳು ನಮ್ಮ ಶರೀರದ ಒಳಗಡೆ ಬರ್ತವೆ. ತಪ್ಪು ಅಪಮೃತ್ಯು ಕಾಲಕರ್ಮಗಳೆಲ್ಲ ದೇವ ಪೂಜೆಯ ಮಾಟ, ದುರಿತ ಬಂಧನ ದೂಟ, ಶಂಭು ನಿಮ್ಮಯ್ಯನು ಹೆರೆಹಿಂಗದ ಕಣ್ಬೇಟ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಈ ಭವಬಂಧನಗಳಿಂದ ಮುಕ್ತಿ ಆಗುತ್ತೆ. ಜಂಗಮಾರ್ಚನೆಯ ಮಾಟ, ಕೂಡಲ ಸಂಗಮ ದೇವನ ಕೂಡುವ ಕೂಟ ಅಂತ ಹೇಳ್ತಾರೆ. ಜಂಗಮಾರ್ಚನೆ ಅಂತ ಹೇಳಿದ್ರೇನು? ಜಂಗಮ ಅಂದ್ರೆ ಪ್ರಾಣಕ್ಕೆ ಜಂಗಮ ಅಂತ ಹೇಳ್ತಾರೆ, ಜ್ಞಾನಕ್ಕೆ ಜಂಗಮ ಅಂತ ಕರೀತಾರೆ, ಸಮಾಜಕ್ಕೆ ಜಂಗಮ ಅಂತ ಕರೀತಾರೆ. ಈ ಪ್ರಾಣದ ಅರ್ಚನೆ ಮಾಡೋದೇ ಪ್ರಾಣಾಯಾಮ, ಜ್ಞಾನದ ಅರ್ಚನೆ ಮಾಡೋದೇ ಧ್ಯಾನ, ಸಮಾಜದ ಅರ್ಚನೆ ಮಾಡೋದೇ ದಾಸೋಹ, ಅಂದ್ರೆ ಸಮಾಜಕ್ಕೆ ಕೊಡೋದು. ಇದೇ ನಿಜವಾಗಿರತಕ್ಕಂಥ ದೇವರ ಅರ್ಚನೆ. ನಾವೇನೇ ದೇವರಿಗೆ ಆಡಂಬರವಾಗಿ ಸಲ್ಲಿಸಿದರೂ ಕೂಡ ಅಲ್ಲಿ ಏನೋ ನಾವು ಪದಾರ್ಥಗಳನ್ನು, ತಿನ್ನೋ ಪದಾರ್ಥಗಳನ್ನು ದೇವರ ಹೆಸರಿನಲ್ಲಿ ವ್ಯರ್ಥ ಮಾಡಿದರೂ ಕೂಡ ಅದು ಉಪಯೋಗ ಆಗೋದಿಲ್ಲ. ಅಲ್ಲಿ ದೇವರ ಒಲಮೆಗಿಂತ ದೇವರ ಶಾಪಕ್ಕೆ ನಾವು ಗುರಿ ಆಗ್ಬೇಕಾಗ್ತದೆ. ಅದಕ್ಕೆ ಒಳ್ಳೆಯ ಪದಾರ್ಥಗಳನ್ನು ಸುಟ್ಟು ಹಾಳು ಮಾಡೋದಕ್ಕಿಂತ, ಸುರಿದು ಹಾಳು ಮಾಡೋದಕ್ಕಿಂತ ಬಡವರಿಗೆ, ದುಃಖಿತರಿಗೆ, ದಮನಿತರಿಗೆ, ಹಸಿದವರಿಗೆ ಕೊಡಬೇಕು. ದೇಶದಲ್ಲಿ ಏನಾಗ್ತಾ ಇದೆ ಅಂದ್ರೆ ಹಸಿದು ಸತ್ತವರ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ, ತಿಂದು ಸತ್ತವರ ಸಂಖ್ಯೆನೂ ಕೂಡ ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಹಸಿವಿಗೆ ನಾವು ಸ್ಪಂದನೆ ಮಾಡುವುದು ನಿಜವಾದ ದೈವ ಭಕ್ತಿ ಅಂತ ಹೇಳ್ತಾ, ಹೀಗೆ ಬೆಳಗ್ಗೆ ಎದ್ದು ಜಂಗಮಾರ್ಚನೆಯ ಮಾಟ ಅಂತ ಹೇಳ್ತಾರೆ. ಕೂಡಲ ಸಂಗಮ ದೇವರ ಕೂಟ ಅಂದ್ರೆ ನಮ್ಮ ಈ ಆಜ್ಞಾಚಕ್ರವನ್ನ ಕೂಡಲ ಸಂಗಮ ಅಂತ ಕರೆದಿದ್ದಾರೆ. ಇಲ್ಲಿ ಇಡಾ ಪಿಂಗಳ ಸುಷುಮ್ನ ನಾಡಿಗಳು ಕೂಡ್ತವೆ. ಇಲ್ಲಿ ನಾವು ಸೇರಿ ಆ ಆನಂದವನ್ನ, ಅಮಿತೋತ್ಸಾಹ ಅಂದ್ರೆ ಮಿತಿ ಇಲ್ಲದೆ ಇರತಕ್ಕಂಥ ಅಮಿತ ಪರಮಾನಂದವನ್ನ ಅಂದ್ರೆ ಆನಂದಕ್ಕೆ, ಆ ಪರಮ ಆನಂದಕ್ಕೆ ಮಿತಿ ಇರೋದಿಲ್ಲ. ಅದು ಪರಮಾನಂದ, ದೊಡ್ಡ ಆನಂದವನ್ನ ಅನುಭವಿಸ್ಬೇಕಂದ್ರೆ ಈ ಭಾಗ ಜಾಗೃತಿ ಆಗ್ಬೇಕು. ಪ್ರಾಣಲಿಂಗ ಜಾಗೃತಿ ಅಂತ ಹೇಳ್ತಾರೆ. ಅದಕ್ಕೆ ಬೆಳಗ್ಗೆ ಎದ್ದು ಪ್ರಾಣಾಯಾಮ ಮಾಡಿ ಒಂದು ಇಷ್ಟಲಿಂಗ ಶಿವಯೋಗವನ್ನು ಒಂದು 10-15 ನಿಮಿಷ ಪ್ರಾರಂಭದಲ್ಲಿ ಅರ್ಧ ಗಂಟೆ 1 ಗಂಟೆ ಮೇಲೆ ಮಾಡ್ಬೋದು. ಆಮೇಲೆ ಹೋಗ್ತಾ ಇದನ್ನು ಮಾಡಿದ್ರೆ ದೇಹದ ಎಲ್ಲಾ ದೋಷಗಳು ಕೂಡ ಪರಿಶುದ್ಧವಾಗಿ, ವಾತಪಿತ್ತ ಕಫ ದೋಷಗಳು ಪರಿಶುದ್ಧವಾಗಿ, ಸಪ್ತಧಾತುಗಳು ಕ್ರಿಯಾಶೀಲವಾಗಿ, ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚತಕ್ಕರಣಗಳು, ಸಪ್ತ ವ್ಯಸನಗಳು ಇವೆಲ್ಲವೂ ಕೂಡ ಪರಿಶುದ್ಧವಾಗಿ, ಕೆಲವೊಂದಿಷ್ಟು ನಿರಸನವಾಗಿ, ಪರಿಶುದ್ಧವಾದ ಕಾಯವಾಗಿ ಈ ಕಾಯ ದೇವಕಾಯ ಆಗತ್ತೆ, ಲಿಂಗ ಕಾಯ ಆಗತ್ತೆ, ಸರ್ವಾಂಗ ಲಿಂಗ ಆಗುತ್ತೆ, ಲಿಂಗಾಂಗ ಸಮರಸ. ಇದನ್ನ ಸಾಧಿಸಬಹುದು. ಧ್ಯಾನದಲ್ಲಿ ಅತಿ ವಿಶೇಷವಾದ, ಪರಿಶುದ್ಧವಾದ, ಪರಿಪೂರ್ಣವಾದ ಧ್ಯಾನ ಇಷ್ಟಲಿಂಗ ಧ್ಯಾನ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಶ್ರೀಮಂತ, ಬಡವ, ಹೆಣ್ಣು, ಗಂಡು, ಜಾತಿ, ಮತ, ಪಂಥ ಯಾವುದೇ ಭೇದ ಇಲ್ಲ. ಇದಕ್ಕೆ ಯಾವ ಮತ ಪಂಥದವ್ರು ಬೇಕಾದರೂ ಮಾಡ್ಬೋದು. ಇದು ಯೋಗ ಧರ್ಮ ಅಂತ ಹೇಳ್ತಾ ನೇರವಾಗಿ ಕುತ್ಕೊಳ್ಳೋದು. ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾಣಾಯಾಮ ಮಾಡೋದು ಬಹಳ ಒಳ್ಳೆಯದು. ಹೊಟ್ಟೆ ಸ್ವಚ್ಛಾಗಿರಬೇಕು. ರಾತ್ರಿ ಹೆಚ್ಚು ಆಹಾರ ತಿಂದರೆ ಹೊಟ್ಟೆ ಸ್ವಚ್ಛ ಆಗೋದಿಲ್ಲ. ರಾತ್ರಿ 6 ಗಂಟೆ ಒಳಗಡೆ ಲಘು ಆಹಾರ ತಿನ್ನಬೇಕು. ಸೂರ್ಯಾಸ್ತ ಆದಮೇಲೆ ಆಹಾರ ತಿನ್ನೋದು ವಿಷ, ಅದನ್ನು ತಿನ್ನಕ್ಕೆ ಹೋಗಬಾರ್ದು. ಪ್ರಾಣಾಯಾಮ ಮಾಡೋರು ಯಾವತ್ತು ರಾತ್ರಿ 6 ಗಂಟೆ ಒಳಗಡೆ ಪ್ರಸಾದ ಮಾಡಬೇಕು. ಬೆಳಗ್ಗೆ ಬೇಗ ಏಳಬೇಕು, ರಾತ್ರಿ ಬೇಗ ಮಲಗಬೇಕು. ರಾತ್ರಿ ಒಂದು ಸಮಯ ನಿಗದಿ ಮಾಡ್ಕೊಳ್ಬೇಕು, ಅದೇ ಸಮಯದಲ್ಲಿ ಮಲಗಬೇಕು. ಒಂದು ದಿವಸ ಒಂದು ಟೈಮ್, ಇನ್ನೊಂದು ದಿವಸ ಒಂದು ಟೈಮ್ ಮಲಗಿದ್ರೆ ಅದು ಆಗೋದಿಲ್ಲ. ಅದಕ್ಕೆ ಒಂದು ಸಮಯವನ್ನ ನಿರ್ಧಾರ ಮಾಡಿಕೊಂಡು ಅದೇ ಸಮಯದಲ್ಲಿ ಪ್ರತಿನಿತ್ಯ ಮಲಗೋದು, ಇದು ಈ ಯೋಗದ ಅನುಶಾಸನ ಅಂತ ಕರೀತಾರೆ. ಯೋಗ ಅನುಶಾಸನ ಅಂತ ಹೇಳ್ತಾರೆ. ಅಂದ್ರೆ ಯೋಗ ಒಂದು ಅನುಶಾಸನ ಇದ್ದಂಗೆ. 8 ರಿಂದ 9, ಹೆಚ್ಚಂದ್ರೆ 9:30 ಒಳಗಡೆ ಮಲಗಬೇಕು. ಬೆಳಗ್ಗೆ 4 ರಿಂದ 5, ಹೆಚ್ಚಂದ್ರೆ 5:30 ಒಳಗಡೆ ಏಳಬೇಕು. ಎದ್ದು ಮೊದಲು ಶೌಚ ಮಲಾದಿಗಳನ್ನ ಸ್ವಚ್ಛ ಮಾಡ್ಕೊಳ್ಬೇಕು. ಅಂದ್ರೆ ಮೂತ್ರ ವಿಸರ್ಜನೆಗೆ ಹೋಗಿ, ಮಲ ವಿಸರ್ಜನೆಗೆ ಹೋಗಿ, ಹಲ್ಲುಜ್ಜಿ ಮುಖ ತೊಳೆದು ಸ್ವಚ್ಛವಾಗಿ ಸಡಿಲವಾದ ಬಟ್ಟೆಯನ್ನು ಹಾಕೊಂಡು ಸ್ಥಿರವಾದ ಸುಖವಾದ ಆಸನದಲ್ಲಿ ಕುತ್ಕೊಂಡು ಪ್ರಾಣಾಯಾಮ ಮಾಡಬೇಕು. ಇಲ್ಲ ಅಂದ್ರೆ ಮಲಮೂತ್ರ ಸ್ವಚ್ಛ ಆಗದೆ ಪ್ರಾಣಾಯಾಮ ಮಾಡಿದ್ರು ಕೂಡ ದೇಹದಲ್ಲಿ ವಿಷ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಸರಿಯಾಗಿ 8 ತಾಸು ನಿದ್ರೆ ಆದ ಮೇಲೆ ಪ್ರಾಣಾಯಾಮ ಮಾಡಬೇಕು.
ನಿದ್ರೆ ಪ್ರಾಣಾಯಾಮ ಮಾಡೋ ಒಂದು ಉದ್ದೇಶಕ್ಕಾಗಿ ನಾವು ನಿದ್ರೆ ಕಡಿಮೆ ಮಾಡಿದ್ರೆ ಅಲ್ಲೂ ಕೂಡ ಪಿತ್ತ ವಿಕಾರಗಳಾಗ್ತವೆ. ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ನಿದ್ದೆ ತಾನಷ್ಟಕ್ಕೆ ತಾನೇ ಕಡಿಮೆ ಆಗ್ತಾ ಬರ್ತದೆ. ಯಾಕಂದ್ರೆ ಪ್ರಾಣಶಕ್ತಿ ವಿಕಾಸ ಆಗುತ್ತೆ. 8 ತಾಸು ಮಾಡೋ ನಿದ್ದೆ 6 ತಾಸಿನಲ್ಲೂ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು. ಆದರೆ ಮೊದಲು ಪ್ರಾರಂಭಿಕ ಹಂತದಲ್ಲಿ 8 ತಾಸು ನಿದ್ರೆ ಮಾಡಲೇಬೇಕು. ಈ 8 ತಾಸು ನಿದ್ರೆಯನ್ನು ಮಾಡಿ ಬೆಳಗ್ಗೆ ಎದ್ದು ಸ್ವಚ್ಛವಾದ ಆಸನದಲ್ಲಿ ಶುದ್ಧವಾದ ಒಂದು ಶರೀರವನ್ನು ಇಟ್ಕೊಂಡು ನೇರವಾಗಿ ಕುತ್ಕೊಂಡು ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡೋದು. ಇದಿಷ್ಟು ಪ್ರಾಣಾಯಾಮ ಮಾಡುವ ಪೂರ್ವ ಸಿದ್ಧತೆಗಳು. ಇದನ್ನ ಆಚರಣೆ ಮಾಡಿದ್ರೆ ಮಾತ್ರ ಪ್ರಾಣಾಯಾಮ. ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಪ್ರಾಣಾಯಾಮ ಯೋಗದ ಬಗ್ಗೆ ತುಂಬ ತಪ್ಪು ತಿಳುವಳಿಕೆಯನ್ನು ನೀಡೋರು ಹೆಚ್ಚು ಸಂಖ್ಯೆ ಆಗಿದ್ದಾರೆ. ಏನೋ ಒಂದು ಪುಸ್ತಕ ಓದಿ ನಾವು ಯೋಗ ಹೇಳ್ತೀವಂತ ಕೂತ್ರೆ ಆಗಲ್ಲ. ಅದು ಗುರುಮುಖಿಯನ್ನು ಕಲಿಬೇಕು. ಗುರುಕರುಣೆಯಿಂದ ನಾವು ದೀಕ್ಷಾ ಮೂಲಕವಾಗಿ ಯೋಗವನ್ನು ಮಾಡಬೇಕು. ಅದಕ್ಕೆ ನಮ್ಮ ಆಶ್ರಮದಲ್ಲಿ 5 ದಿನದ ವಿಶೇಷ ಯೋಗ ತರಬೇತಿ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಪ್ರತಿ ತಿಂಗಳು. ಅಲ್ಲಿ ಕಿರಿಯರಿಂದ ಹಿರಿಯರವರೆಗೂ ಯಾವುದೇ ವರ್ಗ ವರ್ಣ ಜಾತಿ ಲಿಂಗ ಭೇದ ಇಲ್ಲದೆ ಎಲ್ಲರೂ ಆ ಶಿಬಿರದಲ್ಲಿ ಭಾಗವಹಿಸೋದ್ರ ಮೂಲಕ 100 ವರ್ಷ ಔಷಧಿಗಳಿಲ್ಲದೆ, ಡಾಕ್ಟರ್ ಸಹವಾಸ ಇಲ್ಲದೆ, ಆಸ್ಪತ್ರೆಗೆ ಹೋಗದೆ ಹೇಗೆ ಬದುಕಬೇಕು, ಪ್ರಾಣವನ್ನೇ ಪರಮ ಔಷಧಿಯನ್ನಾಗಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನಲ್ಲಿ ತಿಳಿಸ್ಕೊಡ್ತೇವೆ. ಆಸಕ್ತಿ ಇದ್ದರೆ ತಾವು ಭಾಗವಹಿಸ್ಬೋದು. ಕಾಯಿಲೆ ಬಂದವರು ಭಾಗವಹಿಸ್ಬೋದು, ಕಾಯಿಲೆ ಬರದೇ ಇರಬಾರ್ದು ಅಂಥೇಳಿ ಪ್ರಿವೆನ್ಷನ್ ಆಗಿ. ಯಾಕಂದರೆ ಎಲ್ಲಾದರೂ ಹೋಗಿ ಕಾಯಿಲೆ ಬರದೇ ಇರೋದಕ್ಕೆ ಔಷಧಿ ಕೊಡೋದ್ರೆ ಯಾರೋ ಕೊಡೋದಿಲ್ಲ, ಕಾಯಿಲೆ ಬಂದ ಮೇಲೆ ಬಾ ಅಂತಾರೆ. ಹಾಗೆ ಕಾಯಿಲೆ ಬರಬಾರ್ದು ಅಂತ ಹೇಳೋರು ಕೂಡ ಈ ಶಿಬಿರದಲ್ಲಿ ಭಾಗವಹಿಸ್ಬೋದು. ಒಟ್ಟಿನಲ್ಲಿ ಪ್ರಾಣಾಯಾಮ ಸರಿ ಮಾಡೋದ್ರಿಂದ, ಸರಿಯಾದ ಕ್ರಮದಲ್ಲಿ ಮಾಡೋದ್ರಿಂದ ನಮ್ಮ ಇನ್ವ್ಯಾಲಂಟ್ರಿ ಫಂಕ್ಷನ್ಸ್ಗಳು ಹಾಗೂ ನಮ್ಮ ಶರೀರದಲ್ಲಿರ್ತಕ್ಕಂಥ ಸೆನ್ಸರಿ ಫಂಕ್ಷನ್ಸ್ ಹಾಗೂ ಡೈಜೆಸ್ಟಿವ್ ಫಂಕ್ಷನ್, ರೆಸ್ಪಿರೇಟರಿ ಫಂಕ್ಷನ್, ಎಂಡೋಕ್ರೈನ್ ಫಂಕ್ಷನ್ಸ್ ಹಾಗೂ ಎಲ್ಲ ವ್ಯವಸ್ಥೆ, ಟೋಟಲ್ ಎಲ್ಲ ಫಂಕ್ಷನ್ಸ್ಗಳು ಕೂಡ ಏನಾಗ್ತವೆ ಅಂದರೆ ಕ್ರಿಯಾಶೀಲವಾಗ್ತವೆ. ವೇಗಸ್ ನಾಡಿ ಕ್ರಿಯಾಶೀಲವಾಗಿ ಇಡೀ ಶರೀರದಲ್ಲಿ ಎಲ್ಲ ಆರ್ಗನ್ಸ್ಗಳಲ್ಲಿ ಕೋಆರ್ಡಿನೇಷನ್ ಚೆನ್ನಾಗಿರ್ತದೆ. ಅಂದರೆ ಪರಸ್ಪರ ಅವುಗಳ ಮಧ್ಯೆ ಸಂಬಂಧ ಚೆನ್ನಾಗಿರ್ತದೆ. ಅಂದರೆ ಸ್ಪಂದನೆಗಳು ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಇಲ್ಲಾಂದರೆ ಅವುಗಳ ಮಧ್ಯೆ ಕೋಆರ್ಡಿನೇಷನ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಬರ್ತದೆ. ಅದಕ್ಕಾಗಿ ಈ ಪ್ರಾಣಾಯಾಮವನ್ನು ಸರಿಯಾದ ವಿಧಿವಿಧಾನದ ಮೂಲಕ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿತು ಅಭ್ಯಾಸ ಮಾಡಿದ್ರೆ ನೆಮ್ಮದಿಯಿಂದ ಆನಂದದಿಂದ 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಮಾಹಿತಿ ಇಷ್ಟ ಆದರೆ ಎಲ್ಲ ಬಂಧುಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.